ಸೊ ಈ ವಿಡಿಯೋದಲ್ಲಿ ನನ್ನ ಜಿಮ್ ಬ್ಯಾಗಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಇದು ರಿಸ್ಟ್ ಬ್ಯಾಂಡು. ನಾವು ಪುಷ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ, ಅಂದರೆ ನಾವು ಬೆಂಚ್ ಪ್ರೆಸ್ ಎಲ್ಲ ಮಾಡಬೇಕಾದ್ರೆ, ಹೆವಿ ವೆಯ್ಟ್ಸ್ ಎತ್ತಬೇಕಾದ್ರೆ ನಮ್ಮ ರಿಸ್ಟ್ ಬಂದು ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರಿಸ್ಟ್ ಬ್ಯಾಂಡ್ ಯೂಸ್ ಮಾಡೋದ್ರಿಂದ ರಿಸ್ಟ್ ಅಷ್ಟು ಬೇಗ ಬೆಂಡ್ ಆಗೋದಿಲ್ಲ. ಸೊ ಇದಂತೂ ನನಗೆ ಸಖತ್ ಯೂಸ್ ಆಗಿದೆ ಜಿಮ್ಮಲ್ಲಿ. ಸೊ ಇದು ನೀ ಸಪೋರ್ಟು, ಸ್ಕ್ವಾಟ್ಸ್ ಮಾಡಬೇಕಾದ್ರೆಲ್ಲ ನನಗೆ ಸಖತ್ ಹೆಲ್ಪ್ ಆಗಿದೆ, ನಮ್ಮ ಮಂಡಿಗೆ ಹಾಕೊಳ್ಳೋದು ಇದು. ಸೊ ಇದು ಲಿಫ್ಟಿಂಗ್ ಸ್ಟ್ರಾಪ್ಸ್, ಅಂದ್ರೆ ಗ್ರಿಪ್ ಬ್ಯಾಂಡ್ ಅಂತಾನು ಅಂತಾರೆ ಇದನ್ನ. ಏನಿಲ್ಲ, ನಾವು ರೋಯಿಂಗ್ ಎಕ್ಸರ್ಸೈಸ್ ಮಾಡಬೇಕಾದ್ರೆ, ಇಲ್ಲ ಅಂದ್ರೆ ನಾವು ಡೆಡ್ ಲಿಫ್ಟ್ ಮಾಡಬೇಕಾದ್ರೆಲ್ಲ ನಮ್ಮ ಗ್ರಿಪ್ ಮಿಸ್ ಆಗದೆ ಇರೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಬಟ್ ಒಂದ್ಸಲನೂ ನಾನು ಯೂಸ್ ಮಾಡಿಲ್ಲ. ಸೊ ಇದು ಟವಲ್, ನಮಗೆ ಬೇವ್ರ ನೀರು ಬಂದಾಗ ಒರೆಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ನಾವು ಎಕ್ಸರ್ಸೈಸ್ ಮಾಡಬೇಕಾದ್ರೆ ಆ ಟೇಬಲ್ ಮೇಲೆ ಹಾಕಿದ್ರೆ ನಮ್ಮ ಬೇವ್ರ ನೀರೆಲ್ಲ ಆ ಟೇಬಲ್ ಮೇಲೆ ಅಂಟ್ಕೊಂಡೇ ಇರೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಇದೆಲ್ಲ ಯಾವ್ದು ಯೂಸ್ ಮಾಡಿಲ್ಲ ಅಂದ್ರೂ ಸರಿ, ಒಂದು ಟವಲ್ ಅಂತೂ ಯೂಸ್ ಮಾಡಿ. ಸೊ ಇದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಒಂದು ಜಿಮ್ ಬ್ಯಾಗ್ ರೀ. ಈ ಬ್ಯಾಗ್ನಂತೂ ನಾನು 1.5 ವರ್ಷದಿಂದ ಯೂಸ್ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದು ಬರೀ 300 ರೂಪಾಯಿನ ಇತ್ತು, ಈಗ ಇನ್ನೂ ಕಡಿಮೆ ಆಗಿರ್ಬೋದೇನೋ. ನನಗಂತೂ ಸಖತ್ ಯೂಸ್ಫುಲ್ ಆಯಿತು ಈ ಬ್ಯಾಗು. ನೋಡಿ, ಶೂ ಇಟ್ಕೊಳ್ಳೋದಕ್ಕೆ ಅಂತ ಸಪ್ರೇಟ್ ಒಂದು ಪೌಚ್ ಕೊಟ್ಟಿದ್ದಾರೆ. ಸೊ ಇದರಿಂದ ನಮ್ಮ ಶೂವಲ್ಲಿ ಏನಾದರೂ ಗಲೀಜಿದ್ರು ಆ ಗಲೀಜೆಲ್ಲ ಈ ಕಡೆ ಬರೋದಿಲ್ಲ. ಸೊ ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ಚಿಕ್ಕ ಪೌಚ್ ಕೊಟ್ಟಿದ್ದಾರೆ, ಇದರಲ್ಲಿ ನಾನು ಮೊಬೈಲು, ಕ್ಯಾಶ್ ಗೀಶ್ ಎಲ್ಲ ಇಡ್ತಾ ಇರ್ತೀನಿ, ಈಗಲೂ ಇರಬೇಕೇನೋ. ಸೊ ನೀವು ಬಜೆಟಲ್ಲಿ ಒಂದು ಜಿಮ್ ಬ್ಯಾಗ್ನ ಹುಡುಕ್ತಾ ಇದ್ದೀರಾ ಅಂದರೆ ಈ ಬ್ಯಾಗ್ನ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ ರೀ. ಸೊ ಈ ಬ್ಯಾಗ್ನ ಬೈಯಿಂಗ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನೇ ಲಿಂಕ್ ನಿಮಗೆ DM ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಮರೀದೆ ಲೈಕ್ ಕೊಡಿ. ಮತ್ತೆ ಸಿಗೋಣ, ಬಾಯ್. ಸದ್ಯ ಯಾರು ಮಾತ್ರೆಗಳನ್ನ ನೋಡಿಲ್ಲ ಅನ್ಸುತ್ತೆ.